ಕಲಿತು ವಿದ್ಯಾವಂತಳಾದರೂ ಕಡು ಬಿಸಿಲಿನಲ್ಲಿ ಕೆಲಸಕ್ಕೆ ಹೊರಟಿರುವುದನ್ನು ಕಂಡ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಜ್ಯೋತಿ. ಆ ದೇವರು ನಿನಗೆ ಇಂಥ ಕಷ್ಟ ಕೊಡಬಾರ್ದಾಗಿತ್ತು. ನೋಡು, ಅದೆಲ್ಲ ನಿನಗೆ ಯಾಕಬೇಕು? ಅದೇನೇ ಇದ್ರು ಅದು ನನ್ನ ಪಾಡು. ನಿನಗೆ ಅದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ದಾರಿ ಬಿಡು. ಇಲ್ಲ ಜ್ಯೋತಿ, ಅವಸರ ಬೇಕೆ ಜ್ಯೋತಿ? ಇಷ್ಟೊಂದು ಕಡು ತಾಪದ ಕಷ್ಟಗಳಿಗೆ ಮೈ ಒಡ್ಡಿ ಬಳಲಿ ಬೆಂಡಾದ ಈ ನಿನ್ನ ಮುಖ ನೋಡಿದ್ರೆ ನನಗೆ ಅಯ್ಯೋ 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 ಎನಿಸ್ತಾ ಇದೆ ಜ್ಯೋತಿ. ಬಹುದಿನಗಳಿಂದ ಕಾಡುತ್ತಿರುವ ನನ್ನ ಹೃದಯದಲ್ಲಿ ಕಾಡುತ್ತಿರುವ ಕನಸು ಇಂದು ನನಸಾಗಬಹುದು ಎಂದು ಭಾವಿಸಿದ್ದೆ. ಆದ್ರೆ ನನ್ನ ಹೃದಯದಲ್ಲಿ ಕಾಡುವ ಚಿಂತೆಯನ್ನು ದೂರ ತಳ್ಳಿ ಸಂತೋಷವೆಂಬ ಸಸಿ ನೆಟ್ಟು ಹೊಸ ಚಿಗುರಿಸುವ ಸಂಭ್ರಮದ ಸಮಯವನ್ನೇಕೆ ಕಳೆದುಕೊಳ್ಳುತ್ತಿರುವೆ ಜ್ಯೋತಿ? ಸಾವುಕಾರ, ಶ್ರೀಮಂತಿಕೆ ಇದೆ ಅಂತ ಸಿಕ್ಕಂತೆ ಬಾಯಿನ ಹಾರಿಬಿಡಬೇಡ. ಎಚ್ಚರದಿಂದ ಮಾತನಾಡೋದನ್ನ ಕಲೆ. ಸೋಲನ್ನು ಕಾಣದ ಯಾರಿಗೆ ಹೆದರದ ಈ ಗಂಡುಗಲಿಗೆ ಎಚ್ಚರಿಕೆ. ಕಲಿಯುಗದ ಕಾಮಿನಿ ಹೆಣ್ಣೆ ಭೂಮಂಡಲವನ್ನೇ ಬಡಿದು ಭೂಕಂಪವನ್ನೇ ಸೃಷ್ಟಿಸಬಲ್ಲ ಹತ್ತೂರು ಆಳೋ ಈ ಹಮ್ಮರಿಗೆ ನಿನ್ನ ಎಚ್ಚರಿಕೆ. ನಾನು ಮನಸ್ಸು ಮಾಡಿದ್ರೆ ಆ ದೇವಲೋಕದ ಅಪ್ಸರೆ ಬಂದು ನನ್ನ ಬಾಹುಬಂಧನದಲ್ಲಿ ಬಂದಿಯಾಗಿರುವಾಗ ನೀನ್ಯಾವ ಲೆಕ್ಕ ಜ್ಯೋತಿಯ? ಅಷ್ಟೇಕೆ ಜ್ಯೋತಿ, ನಾನು ಮನಸ್ಸು ಮಾಡಿದ್ರೆ ನನ್ನ ಆಳುಗಳ ಕಡೆಯಿಂದ ನಿನ್ನನ್ನು ಹೊತ್ತು ತರಿಸಿ ಇಡೀ ರಾತ್ರಿ ನಿನ್ನನ್ನು ಬೆತ್ತಲೆಗೊಳಿಸಿ ನಾನು ಸುಖವನ್ನು ಅನುಭವಿಸಬೇಕಾಗಿತ್ತು. ಆದರೆ ಅದು ಶೂರನಾದ ನನಗೆ ಶೋಭಿಸುವುದಿಲ್ಲವೆಂದು ಮುಖಾಮುಖಿಯಾಗಿ ಬಂದು ಕೇಳಿದ್ದೇನೆ. ನೀನಾಗೆ ಮೈಸುಖ ನೀಡಲು ಒಪ್ಪಿದರೆ ನೀನಾಗುವೆ ನನ್ನ ಅರಮನೆಯಲ್ಲಿ ರಾಣಿ, ಇಲ್ಲದೆ ಹೋದ್ರೆ ಸೇರುವೆ ಮಸಣದ ಮನೆಯ. ನಿನ್ನ ಗೊಡ್ಡು ಬೆದರಿಕೆಗೆ ಹೆದರಿಕೆ ಹೇಳಿ ಹೆಣ್ಣಲ್ವ ನಾನು? ಧರ್ಮವಂತರ ಮನೆತನದ ಮಗಳು, ಮೇಲಾಗಿ ಶಂಕರನ ಧರ್ಮ ಪತ್ನಿ. ನೀನು ಹೆದರದ ಅಕ್ಷರ ಬಂದು ಸರಗಾಸ್ತಿ ಅನ್ಕೊಂಡೀಯ? ಹೋಗಲೇ ಹೋಗು. ನೀ ನನಗೆ ಪ್ರಾಣ ತೆಗೆದರೂ ಚಿಂತೆ ಇಲ್ಲ. ಈ ನನ್ನ ಮೈಮನ ಎಂದಿಗೂ ನಿನಗೆ ಒಪ್ಪಿಸಲಾರೆ. ಜ್ಯೋತಿ, ನೀ ಯಾರು ಹೆಂಡತಿ ಆದ್ರೆ ನನಗೇನು? ನಿನ್ನ ಅಂಗ ಸುಖ ನನಗೆ ಬೇಕು. ಈ ವಿಶ್ವಕರ್ಮ ಕಣ್ಣಿಟ್ಟ ಹೆಣ್ಣುಗಳನ್ನು ಎಂದೂ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಸುಮ್ಮನೆ ನನ್ನ ಕಾಮ ನೆತ್ತಿಗೇರಿಸ್ಬೇಡ. ಬಾ ಜ್ಯೋತಿ, ಬಾ. ಅಲ್ಲೇ ನಿಂತ್ಕೊಳ್ಳೋ ನಾಯಿ. ಕಾಮದ ಚಪಲತೆ ತುಂಬಿರೋ ನಿನಗೆ ಏನು ಗೊತ್ತೋ ಗರತಿ ಹೆಣ್ಣಿನ ಬೆಲೆ? ಇದೇ ರೀತಿ ಕಾಮದ ಕಣ್ಣು ಹಾಕಿದ್ರೆ ಕಳಚಿ ಹೋಗೋದು ನಿನ್ನ ಕಾಮದ ಕೋಟೆ. ಅಷ್ಟೇ ಅಲ್ಲ, ಚಪಲ ಚಪಲ ಅಂತ ತೀರ್ಸ್ಕೊಳ್ಳೋಕೆ ಬಂದ್ರೆ ನಿನ್ನ ಸುಮ್ಮನೆ ಬಿಡ್ತಾರ? ಹುಲಿ ಇದ್ದಾನೆ ಕಡೋ ನನ್ನ ಮೈದನ. ಅವನಿಗೆ ಗೊತ್ತಾದ್ರೆ ನೀನೆಂಥ ಘಟ ಸರ್ಪವಾಗಿ ಹುತ್ತದಲ್ಲಿ ಅಡಗಿದ್ರು ಸರಿ, ನಿನ್ನ ಹೊರ ಎಳೆದು ಕೊಚ್ಚಿ ಕೊಚ್ಚಿ ಹಾಕ್ತಾನೆ ನನ್ನ ಮೈದನ. ಚಿನಾಲಿ ಹೆಣ್ಣೆ, ನನ್ನ ಮೈ ಮುಟ್ಟೋ ಗಂಡಸು ಈ ಊರಲ್ಲೇ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ನಾನು 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 ಮನಸ್ಸು ಮಾಡಿದ್ರೆ ಅರಗಳಿಗೆಯಲ್ಲಿ ನಿನ್ನ ಮೈದುನರನ್ನ ಶಿವನ ಪಾದ ಸೇರಿಸಿ ಬಿಡ್ತೀನಿ. ನಿನ್ನ ವಂಶವನ್ನೇ ಸರ್ವನಾಶ ಮಾಡಿಬಿಡುತ್ತೇನೆ. ಗೊತ್ತೇನೆ ಚಂದುಳ ಚಲುವೆ. ಚಲುವಿ ಚಲುವಿ ಅಂತ ಚಪ್ಪಲ ತೀರಿಸ್ಕೊಳ್ಳೋ ಚನ್ನಿಗರಾಯ, ನನ್ನ ಕೈಯಲ್ಲಿ ನಿನ್ನ ಚಂಡನ ಕಡ್ದು ನಮ್ಮೂರ ಚೌಡಿ ಕಟ್ಟಿ ಊರು ತುಂಬ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಏನು ನಿನಗೆ ಚಂದ ಚಂದದ ಹೆಣ್ಣೆ ಬೇಕೇನೋ? ಹೇಳಿ ಗಂಡಸೇನೋ ನೀನು ಒಬ್ಬನ ಗಂಡಸ? ಕೈಯಾಳೆ ಹೆಣ್ಣೆ, ನನ್ನ ಗಂಡಸ್ತನಕ್ಕೆ ಸವಾಲು ಹಾಕುತ್ತಿರುವೆಯಾ? ನಿನ್ನ ಇಷ್ಟೋ ತನಕ ನಾನು ಬಿಟ್ಟಿದ್ದೆ ದೊಡ್ಡ ತಪ್ಪಾಯ್ತು. ನನ್ನ ಗಂಡಸ್ತನ ಎಷ್ಟಿದೆ ಅಂತ ತೋರಿಸೇ ಬಿಡ್ತೀನಿ. ಬಾರಲೇ ಅಂದ ಚಂದದ ಹೆಣ್ಣೆ, ಬೆಚ್ಚಿ ತೋರಿಸು ನಿನ್ನ ಅಂಗಾಂಗದ ಹರೆಯ.
ಎಲೇ ವಿಶ್ವಕರ್ಮ, ಬಿಡು ನನ್ನ ಎತ್ತಿಗೆ ಕೈಯನ್ನು, ಬಡ್ಡಿಯ ಮಗನೇ. ಲೇ ಬಡ ಭಿಕಾರಿ ಬಡ್ಡಿ ಮಗನೇ, ಈ ಊರಲ್ಲಿ ನನ್ನ ಎದುರಿಗೆ ನಿಂತು ಮಾತಾಡಕ್ಕೆ ಹೆದರುತ್ತಿರುವಾಗ ನನ್ನ ಹಂಗೆ ಕಾಲು ಹಿಡಿದು ನನ್ನ ಜಗ್ಗೋಷ್ಟು ಬೆಳೆದೇನೋ ಬಡ ಭಿಕಾರಿ ಬಡ್ಡಿ ಮಗನೇ. ಬಡ್ಡಿಯ ಮಗನ ಅಂದ್ರೆ ನನ್ನ ಮೈ ಚರ್ಮ ಸುರಿದು ನನ್ನ ಕಾಲ ಚಪ್ಪಲಿ ಮಾಡಿಸ್ತಾನೆ ಮಗನ. ನನ್ನ ಹತ್ತಿಗೆಯ ಮೈ ಮುಟ್ಟಿದೆಯಲ್ಲ, ನೀನೊಬ್ಬ ಗಂಡಸ ಲಪ್ಪಂಗ್ಲುಚ್ಚ ನನ್ನ ಮಗನೇ. ಮೈದುನ, ಸಮಯಕ್ಕೆ ಸರಿಯಾಗಿ ಬಂದಿಯಪ್ಪ. ಈ ಪಾಪಿಯಿಂದ ನನ್ನ ಮಾನ ಕಾಪಾಡದೆ ಕಣೋ. ವಿಶ್ವಕರ್ಮ ಮಲಗಿದ್ದ ವಿಷ ಸರ್ಪವನ್ನು ಕೆಣಕಿದೆ ಎಂದಾಗ ನಿನ್ನ ಪ್ರಾಣಕ್ಕೆ ಅಪಾಯ ತಪ್ಪಿದಲ್ಲ. ತಾಯಿಯಂತೆ ಪೂಜಿಸುವ ನನ್ನ ಅತ್ತಿಗೆಯ ಮೈ ಮುಟ್ಟಿದೆಯಲ್ಲ, ನಿನ್ನನ್ನು ಈ ಭೂಮಿಯ ಮೇಲೆ ಖಂಡಿತ ಬದುಕಲು ಬಿಡುವುದಿಲ್ಲ. ಹೆಸಿದ ಹುಲಿಯನ್ನು ಕೆಣಕಿದೆ ಎಂದಾಗ ನಿನ್ನ ಹೆತ್ತವರು ನೆನೆಸಿಕೋ, ನಿನ್ನ ಜೀವ ಉಳಿಸಿಕೋ. ಇಲ್ಲಪ್ಪ, ಅವನ ಮೇಲೆ ಕೈ ಮಾಡಿದ್ರೆ ನಿನಗೆ ನನ್ನ ಮೇಲೆ ಆಣೆ ಆಗಿದೆ. ಅತ್ತಿಗೆ ಆಣೆ ಹಾಕಿ ತಪ್ಪು ಮಾಡಿಬಿಟ್ಟೆ ಅಮ್ಮ, ತಪ್ಪು ಮಾಡಿಬಿಟ್ಟೆ. ಹಾಗಲ್ಲ ಮೈದುನ, ಹೋಗಿ ಹೋಗಿ ಈ ಪಾಪಿನ ಕೊಂದು ನೀನ್ಯಾಕಪ್ಪ ಪಾಪನ ಕಟ್ಕೊಳ್ತೀಯ? ಇದೊಂದು ಸಾರಿ ಬಿಟ್ಬಿಡು. ನಿನ್ನ ಹೆಸರು ಹೇಳಿ ಬದುಕಿಕೊಳ್ಳಲಿ ಈ ಪಾಪಿ. ಲಜ್ಜಿಗೆಟ್ಟ ಹೇಸಿಕೊಳ್ಳದವನೇ, ಕೇಳಿದೆಯೋ ನನ್ನ ಅತ್ತಿಗೆ ಹಿರಿಗುಣವನ್ನು. ನೀ ಮಾಡಿದ ಕಾರ್ಯಕ್ಕೆ ನಿನ್ನನ್ನು ಈಗಲೇ ಕತ್ತರಿಸಿ ಗರತಿಯಾದ ನನ್ನ ಅತ್ತಿಗೆಗೆ ಹಣೆಗೆ ರಕ್ತ ತಿಲಕ ಇಡುತ್ತಿದ್ದೆ. ಆದರೆ ನನ್ನ ಅತ್ತಿಗೆ ಆಣೆ ಹಾಕಿ ತಪ್ಪು ಮಾಡಿದಳು. ಹೋಗು, ಜೀವ ಉಳಿಸಿಕೋ. ಜಕಣಾಚಾರ್ಯಕ್ಕೆ ಎತ್ತಿರುವ ಬೇಲೂರು ಶಿಲಾಬಾಲ್ಯಂತೆ ಕಂಗೊಳಿಸುತ್ತಿರುವ ಇವಳ ದುಂಡು ದೇಹವನ್ನು ಸೊಯ್ಯಬೇಕೆನ್ನುವಷ್ಟರಲ್ಲಿ ಬಡ ಭಿಕಾರಿ ಬಡ್ಡಿ ಮಗ ಬಂದು ನನಗೆ ಅಡ್ಡಿಪಡಿಸಿದ. ಜ್ಯೋತಿ, ನಿನ್ನ ಮೈದುನನ ಜೊತೆ ಸೇರಿ ನನಗೆ ಅವಮಾನಿಸಿದೆಯಲ್ಲ. ಒಂದು ಹೆಣ್ಣಿನಿಂದ ಅವಮಾನಿತನಾಗಿ ಹಿಂತಿರುಗುತ್ತಿದ್ದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಸಮಯ ಸಾಧಿಸಿ ನಿಮ್ಮ ಮನೆಯ ಮೇಲೆ ನನ್ನ ಕುತಂತ್ರ ಕಾರ್ಯದ ಸ್ಥಾನವನ್ನು ಅನುಭವಿಸ್ತಿ ಹೋದ್ರೆ ನಾನು ಹತ್ತೋರು ಆಳು ಹಮ್ಮಿರನೇ ಅಲ್ಲ. ಎಷ್ಟ ಹೆಜ್ಜೆಯನ್ನು ಗುರಿ ಮುಟ್ಟುವರೆಗೂ ಬೆನ್ನು ಹತ್ತಿದ ಬೇಟೆಗಾರ ಈ ವಿಶ್ವಕರ್ಮ ಎಂಬುದು ನೆನಪಿರಲಿ. ಈ ವಿಶ್ವಕರ್ಮ ನಂಬಿದವರಿಗೆ ಪ್ರಾಣ ಬಂಡೆ ಕೊಡಬಲ್ಲ. ಎದುರಾಗಿ ನಿಂತವರನ್ನು ಈ ಭೂಮಿ ಮೇಲೆ ಬದುಕಲು ಬಿಡುವುದಿಲ್ಲ. ಪ್ರಶಾಂತ, ನನ್ನ ಮೀಸೆ ಮೇಲೆ ಅವನ ಮಾಡಿ ಹೇಳ್ತೀನಿ ಮಗನೇ, ಮುಂದೆ ನಿನಗೆ ಮಾರಿ ಹಬ್ಬ ಇದೆ ಮಗನೇ. ಮತ್ತೆ ವಿಶ್ವಕರ್ಮ ಬಂದೇ ಬರ್ತಾನೆ. ಜ್ಯೋತಿ, ನೀನ್ ಯಾವತ್ತಿದ್ರು ನನ್ನವಳು. ಅತ್ತಿಗೆ, ಈ ದುಷ್ಟನ ಕೈಯಲ್ಲಿ ಹೇಗೆ ಸಿಕ್ಕಾಕಿಕೊಂಡೆ ಅಮ್ಮ? ಏನ್ ಮಾಡ್ಲಪ್ಪ, ನಿಮ್ಮಣ್ಣ ಬೆಳಗಿನ ಹಸಿಗಿನಲ್ಲಿ ಹೊಲದಲ್ಲಿ ಕೆಲಸ ಇದೆ ಅಂತ ಬಂದ್ರು. ಊಟ ಸಹ ಮಾಡಲಿಲ್ವಲ್ಲ. ಹೊತ್ತಾಯ್ತು, ಹೊಟ್ಟೆ ಹಸಿರಬೇಕು ಅಂತ ಬುತ್ತಿ ತಂದೆ. ಆದ್ರೆ
ದಾರಿಯಲ್ಲಿ ಪಾಪಿ ತಡವಿ ಇಷ್ಟೆಲ್ಲ ರಾಧಾಂತ ನಡೆದು ಹೋಯ್ತು ಮೌನ ಮೈದಿನ. ಹಾ ಮೈದಿನ, ನನ್ನೊಂದು ಮಾತು ನಡೆಸಿಕೊಡುವೇನಪ್ಪ? ಒಂದಕ್ಕೆ 10 ಮಾತುಗಳು ಕೇಳುವ ಹೊತ್ತಿಗೆ ಅದು ಯಾವ ಮಾತು? ನೋಡಪ್ಪ, ಇಲ್ಲಿ ನಡೆದ ಘಟನೆನ ದಯಮಾಡಿ ಯಾರ ಮುಂದೆನೂ ಹೇಳಬೇಡ, ನಮ್ಮಿಬ್ಬರ ಮಧ್ಯನೇ ಇರಲಿ. ಹೆತ್ತ ತಾಯಿ ಕೈ ತುತ್ತು ಕಾಣದ ಈ ನಿರ್ಭಾಗ್ಯನಿಗೆ ಸಾಕಿ ಸಲುಹಿ ಜೋಪಾನ ಮಾಡಿ ನನ್ನ ಅತ್ತಿಗೆಗೆ ವಚನ, ತೆಗೆದುಕೋ ಅತ್ತಿಗೆ ವಚನ. ಆಗ್ಲಪ್ಪ, ಈಗ ನನಗೆ ಸಮಾಧಾನ ಆಯ್ತು. ನಡೆ, ಹೊತ್ತಾಯ್ತು. ನಿಮ್ಮಣ್ಣ ಎಲ್ಲಿದ್ದಾರೋ ಎಲ್ಲರೂ ಸೇರಿ ಊಟ ಮಾಡೋಣ. ಇಲ್ಲ ಅತ್ತಿಗೆ, ನಿನ್ನನ್ನು ಮನೆಗೆ ಬಿಟ್ಟು ನಂತರ ಆಮೇಲೆ ಅಣ್ಣನಿಗೆ ಬುತ್ತಿ ಕೊಟ್ಟು ಬರುತ್ತೇನೆ. ನಡಿಯಮ್ಮ, ಹೋಗೋಣ. ಸರಿ, ಬಾಯ್.